ಭುವನೇಶ್ವರಿಗೆ ಕನ್ನಡ ಸೇನೆ ಕರ್ನಾಟಕಕ್ಕೆ ಶಿವಪ್ಪ ವಿಶೇಷವಾದ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡೋದ್ರ ಮೂಲಕ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು, ಕನ್ನಡ ನಾಮಫಲಕವನ್ನು ಹಾಕಬೇಕು, ಗಡಿನಾಡಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸಬೇಕು, ಕರ್ನಾಟಕದಾದ್ಯಂತ ಸರ್ಕಾರಿ ಶಾಲೆಗಳನ್ನ
ಉಳಿಸಬೇಕು, ಬೆಳೆಸಬೇಕು ಅನ್ನೋದು ಹಕ್ಕೊತ್ತಾಯದ ಮೂಲಕ ಇವತ್ತು ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳಿಗೆ ಪೈಪೋಟಿಯಾಗಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕಾಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇವತ್ತು ಕರ್ನಾಟಕದ ನೀವು ಖಾಸಗಿ ಆಸ್ತಿಗಳ ಬಗ್ಗೆ ಗಮನ ಕೊಡದೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತೆ ಕನ್ನಡ ಸೇನೆ ಕರ್ನಾಟಕದ ಹಕ್ಕೊತ್ತಾಯ ಆಗಿದೆ. ಇವತ್ತು ನೀವು ನಗರಾಭಿವೃದ್ಧಿ ಬೇಕು, ಅಂತ ನೀವು ರಾಜಕಾರಣವನ್ನ ಮಾಡೋದು ಬಿಟ್ಟು ಗಡಿನಾಡಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ. ಮತ್ತು ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಕನ್ನಡ ಶಾಲೆಗಳು ಇವತ್ತು ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡ್ಲಿಕ್ಕೆ ಆಯ್ತಾ ಇಲ್ಲ. ಇಂಥ ಸಮಯದಲ್ಲಿ ತಾವು ಸರ್ಕಾರಿ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಮತ್ತು ಅನುದಾನವನ್ನ ಬಿಡುಗಡೆ ಮಾಡಬೇಕು ಕೊಡಲಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಇವತ್ತು ಆ ಜಿಲ್ಲೆಗಳಲ್ಲಿ ಕಾರ್ಖಾನೆಗಳನ್ನ ತೆರೆಯುವ ಮೂಲಕ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಮತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಯನ್ನು ಜಾರಿ ತರಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಒತ್ತಾಯ ಮಾಡುವುದರ ಮೂಲಕ ಇಡೀ ಇವತ್ತು ಸರ್ಕಾರಗಳು ಎಲ್ಲ ತೆರಿಗೆಗಳನ್ನೇ ಜಾಸ್ತಿ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನರ ಮೇಲೆ ತೆರಿಗೆ ಹಾಕುವುದರ ಮೂಲಕ ಕರ್ನಾಟಕವನ್ನ ಲೂಟಿ ಮಾಡುವಂತಹ ಸ್ಥಿತಿ ನಿರ್ಮಾಣ ಮಾಡಿದೆ. ಕೂಡಲೇ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದ ಜನತೆ ಜಾಗೃತರಾಗಬೇಕು. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ದಳ ಇರಲಿ, ಇವತ್ತು ಕರ್ನಾಟಕದ ತೆರಿಗೆಗಳನ್ನು ಹಾಕುವುದರ ಮೂಲಕ ಕನ್ನಡಿಗರನ್ನ ಶೋಷಣೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವು ಸ್ಪರ್ಧೆಯನ್ನು ಒಡ್ಡುವುದರ ಮೂಲಕ, ಸವಾಲನ್ನು ಹಾಕುವುದರ ಮೂಲಕ ಮುಂದೆ ಬರುವಂತ ಯಾವುದೇ ರಾಜಕಾರಣಿಗಳು ಕರ್ನಾಟಕವನ್ನ, ಕನ್ನಡಿಗರನ್ನ ಹಿತ ಕಾಯಬೇಕನ್ನುವುದೇ ಹಕ್ಕೊತ್ತಾಯದ ಮೂಲಕ ಇವತ್ತು ಡಿಸಿ ಕಚೇರಿಗೆ ಮೆರವಣಿಗೆಯನ್ನು ಹೊರಟಿದ್ದೇವೆ. ರಾಯಚೂರು ಜನತೆಗೆ ಮೊದಲನೇದಾಗಿ ನಮಸ್ಕಾರಗಳು ತಿಳಿಸುತ್ತಾ, ಇವತ್ತಿನ ದಿನಾಂಕ 18/6/2026 RTO ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಬೈಕ್ ಜಾಥಾ ಇರುತ್ತದೆ. ಗಡಿನಾಡು ಕನ್ನಡ ಜಾಗೃತಿ ಜಾಥಾ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಹಾಗೂ ಕನ್ನಡ ನಾಮಫಲಕ ಕಡ್ಡಾಯ ಅಂತೇಳಿ ಒಂದು ಟೈಟಲ್ ತಗೊಂಡು ನಾವೊಂದು ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬೈಕ್ ಜಾಥಾವನ್ನು ಮಾಡ್ತಾ ಇದ್ದೇವೆ. ಈ ಬೈಕ್ ಜಾಥಾಕ್ಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KR ಕುಮಾರಣ್ಣನವರು ಹಾಗೂ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಟೆನ್ನಿಸ್ ಕೃಷ್ಣ ಅವರು ಹಾಗೂ ರಾಜ್ಯ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಗರ ಘಟಕ ಅಧ್ಯಕ್ಷರುಗಳು, ಆಮೇಲೆ ಜಿಲ್ಲೆಯ ಉಪಾಧ್ಯಕ್ಷರುಗಳು ಎಲ್ಲ ಹಾಗೂ ಕನ್ನಡ ಪರ ಸಂಘಟನೆ ಮುಖಂಡರು ಹಾಗೂ ಹಿತೈಷಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಗಣ್ಯಮಾನ್ಯರು ಕೂಡ ಈ ಒಂದು ಜಾಥಾ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಅದೇ ಪ್ರಮುಖ ಬೇಡಿಕೆಗಳು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಹಾಗೂ ಕನ್ನಡ ನಾಮಫಲಕ ಕಡ್ಡಾಯ ಹಾಗೂ ಕನ್ನಡಿಗರಿಗಾಗಿ ಉದ್ಯೋಗಕ್ಕಾಗಿ ಬೃಹತ್ ಒಂದು ಜಾಥಾವನ್ನು ಮಾಡ್ತಾ ಇದ್ದೀವಿ. ಹಾಗೂ ರೈತರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಹಿಂಗೆ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ.